Dear students and respected viewers of our Collegiate Education Department YouTube channel Jnananidhi, myself Dr. Patan Rakesh, Assistant Professor, Government First Grade College, Shikaripura. In this class, I am going to explain about the theory of personality dynamics. As I told in my earlier class, the theory of personality structure, the theory of personality dynamics, and the theory of psychosexual development. These three theories are sub-theories of Sigmund Freud psychoanalytical. In my last class, I explained about the theory of personality structure, and in this class, I am going to explain about the theory of personality dynamics. ನಾನು ಈ ಒಂದು ತರಗತಿಯಲ್ಲಿ ವ್ಯಕ್ತಿತ್ವ ಚಲನಾತ್ಮಕ ಸಿದ್ಧಾಂತದ ಬಗ್ಗೆ ವಿವರಣೆಯನ್ನು ನೀಡ್ತಾ ಇದ್ದೇನೆ. ನಾನು ಈ ಹಿಂದಿನ ತರಗತಿಯಲ್ಲಿ ಹೇಳಿದಂತೆ ವ್ಯಕ್ತಿತ್ವ ರಚನಾತ್ಮಕ ಸಿದ್ಧಾಂತ, ವ್ಯಕ್ತಿತ್ವ ಚಲನಾತ್ಮಕ ಸಿದ್ಧಾಂತ ಮತ್ತು ಮನೋಲೈಂಗಿಕ ಅಭಿವೃದ್ಧಿ ಸಿದ್ಧಾಂತ, ಈ ಮೂರು ಸಿದ್ಧಾಂತಗಳು ಸಿಗ್ಮಂಡ್ ಫ್ರೈಡ್ ರವರ ಮನೋವಿಶ್ಲೇಷಣಾ ಸಿದ್ಧಾಂತದ ಉಪಸಿದ್ಧಾಂತಗಳು ಅಂತ ಹೇಳಿದ್ದೆ. ಈ ಹಿಂದಿನ ತರಗತಿಯಲ್ಲಿ ನಾನು ವ್ಯಕ್ತಿತ್ವ ರಚನಾತ್ಮಕ ಸಿದ್ಧಾಂತವನ್ನು ವಿವರಿಸಿದ್ದೆ. ಈ ಒಂದು ತರಗತಿಯಲ್ಲಿ ನಾನು ವ್ಯಕ್ತಿತ್ವ ಚಲನಾತ್ಮಕ ಸಿದ್ಧಾಂತದ ಬಗ್ಗೆ ವಿವರಣೆಯನ್ನು ನೀಡ್ತಾ ಇದ್ದೇನೆ. ಬೇಸಿಕಲಿ the theory of personality dynamics help us to understand the reason for the individual behavior in a particular situation. ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಏಕೆ ವ್ಯಕ್ತಿ ಹಾಗೆ ವರ್ತಿಸ್ತಾನೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಈ ಥಿಯರಿ ಸಹಾಯಕ ಆಗುತ್ತೆ. ಅಟ್ ದ ಸೇಮ್ ಟೈಮ್ ದಿಸ್ ಥಿಯರಿ ಆಲ್ಸೋ ಹೆಲ್ಪ್ us to understand what is the reason for the individual behavior is different when we compare to other person. ಈ ಸಿದ್ಧಾಂತ ನಮಗೆ ಇನ್ನೊಂದು ಅಂಶವನ್ನು ಕೂಡ ತಿಳ್ಕೊಳ್ಳಿಕ್ಕೆ ಸಹಾಯ ಮಾಡ್ತದೆ. ಅದೇನಪ್ಪ ಅಂದರೆ, ಏಕೆ ಒಬ್ಬ ವ್ಯಕ್ತಿಯ ವರ್ತನೆ ಇನ್ನೊಬ್ಬ ವ್ಯಕ್ತಿಯ ವರ್ತನೆ ಜೊತೆಗೆ ಹೋಲಿಕೆ ಮಾಡಿದಂಥ ಸಂದರ್ಭದಲ್ಲಿ ಭಿನ್ನವಾಗಿ ಏಕಿದೆ ಅಂತಕ್ಕಂಥ ಅಂಶವನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಈ ವ್ಯಕ್ತಿತ್ವ ಚಲನಾತ್ಮಕ ಸಿದ್ಧಾಂತ ಸಹಾಯ ಮಾಡ್ತದೆ. ಸೊ ಕೀಪಿಂಗ್ this in mind, now we will look into this theory. ನಾವು ಈ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಈ ಸಿದ್ಧಾಂತದ ಒಳಹೊಕ್ಕು, ಈ ಸಿದ್ಧಾಂತ ಏನು ಹೇಳ್ತದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಬೇಸಿಕಲಿ ದ ಥಿಯರಿ ಆಫ್ ಪರ್ಸನಾಲಿಟಿ ಡೈನಾಮಿಕ್ಸ್ ಕನ್ಸಿಸ್ಟ್ 3 levels of individual mind or individual conscious level. The first one is conscious level or conscious mind. Second one is pre-conscious level. It is also call it as an subconscious level or subconscious mind. And third one is unconscious level or unconscious mind. According to Sigmund Freud, the reason for individual behavior is a result of interaction between these 3 levels of individual conscious. ಮುಖ್ಯವಾಗಿ ಸಿಗ್ಮಂಡ್ ಫ್ರಾಯ್ಡ್ರ ಚಲನಾತ್ಮಕ ಸಿದ್ಧಾಂತದಲ್ಲಿ ಮಾನವನ ಮನಸ್ಸು ಅಥವಾ ಪ್ರಜ್ಞಾಸ್ಥಿತಿಗೆ ಸಂಬಂಧಪಟ್ಟಂತೆ 3 ಹಂತಗಳನ್ನು ಗುರುತಿಸಲ್ಪಟ್ಟಿದೆ. ಅವುಗಳಂದರೆ ಪ್ರಜ್ಞಾಸ್ಥಿತಿ, ಇದನ್ನು ಚೇತನಾವಸ್ಥೆ ಅಂತಲೂ ಕೂಡ ಕರೀತಾರೆ. ಎರಡನೇದು ಪೂರ್ವ ಪ್ರಜ್ಞಾವಸ್ಥೆ ಅಥವಾ ಪೂರ್ವ ಚೇತನಾವಸ್ಥೆ, ಇದನ್ನು ಉಪಚೇತನಾವಸ್ಥೆ, ಉಪ ಪ್ರಜ್ಞಾಸ್ಥಿತಿ ಅಂತಲೂ ಕೂಡ ಕರೀತಾರೆ. ಮೂರನೇದು ಅನ್ಕಾನ್ಷಿಯಸ್ ಲೆವೆಲ್ ಆರ್ ಅನ್ಕಾನ್ಷಿಯಸ್ ಮೈಂಡ್, ಪ್ರಜ್ಞಾಹೀನ ಸ್ಥಿತಿ ಅಂತ ಇದನ್ನು ಕನ್ನಡದಲ್ಲಿ ಕರೀತೇವೆ. ಸಿಗ್ಮಂಡ್ ಫ್ರೈಡ್ರವರ ಪ್ರಕಾರ ಒಬ್ಬ ವ್ಯಕ್ತಿಯ ವರ್ತನೆ ಈ 3 ಹಂತಗಳಲ್ಲಿ ಹೇಗೆ ಸಂಭಾಷಣೆ ನಡೀತದೆ ಅನ್ನೋದರ ಆಧಾರದ ಮೇಲೆ ನಿರ್ಧರಿತವಾಗ್ತದೆ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, here in a particular situation, a particular person showing his abnormal behavior. According to Sigmund Freud theory, the reason for such a kind of abnormal behavior is directly motivated from unconscious factors of individual mind. ಉದಾಹರಣೆಗೆ ಹೇಳೋದಾಯಿತು ಅಂದರೆ, ಇಲ್ಲಿ ಒಬ್ಬ ವ್ಯಕ್ತಿ ಅಸಾಮಾನ್ಯ ವರ್ತನೆಯನ್ನು ತೋರಿಸ್ತಾ ಇದ್ದಾನೆ. ಆ ಅಸಾಮಾನ್ಯ ವರ್ತನೆಗೆ ಕಾರಣಗಳು ಏನು ಅನ್ನೋ ಅಂಶವನ್ನು ನಾವು
ನೋಡಿದಂಥ ಸಂದರ್ಭದಲ್ಲಿ ಸಿಗ್ಮಂಡ್ ಫ್ರಾಯ್ಡ್ ಅವರ ಪ್ರಕಾರ ಪ್ರಜ್ಞಾಹೀನ ಸ್ಥಿತಿಯಲ್ಲಿರ್ತಕ್ಕಂತಹ ಅಂಶಗಳೇ ಈ ಎಲ್ಲ ಮಾನವನ ಅಸಾಮಾನ್ಯ ವರ್ತನೆಗೆ ಕಾರಣ ಅಂತಂದು ತಿಳಿದು ಬರ್ತದೆ. And it is not only consist with the abnormality of the individual, every behavior, but I take an example that is abnormal behavior of the individual to understand what is the theory. Now we will look into this theory with the help of conscious level. ಈ ಒಂದು ಸಿದ್ಧಾಂತದಲ್ಲಿ ನಾವು ಮೊದಲಿಗೆ ಪ್ರಜ್ಞಾಸ್ಥಿತಿಯನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಕಾನ್ಷಿಯಸ್ ಲೆವೆಲ್ ಇಟ್ ಈಸ್ ಜನರಲಿ ರೆಫರ್ಸ್ ವಾಟ್ ದ ಪರ್ಸನ್ ಡೂಯಿಂಗ್ ಅಟ್ ಪ್ರೆಸೆಂಟ್ ಸಿಚುವೇಶನ್, ವಾಟ್ ದ ಪರ್ಸನ್ ಡೂಯಿಂಗ್ ಅಟ್ ಪ್ರೆಸೆಂಟ್ ಮೂಮೆಂಟ್. ಫಾರ್ ಎಕ್ಸಾಂಪಲ್, ಈ ಮೇ ಬಿ ಹೀಟಿಂಗ್, ಈ ಮೇ ಬಿ ರೀಡಿಂಗ್, ಈ ಮೇ ಬಿ ಪ್ಲೇಯಿಂಗ್ ಸಮ್ ಗೇಮ್ಸ್. ಸಾಮಾನ್ಯವಾಗಿ ಪ್ರಜ್ಞಾಸ್ಥಿತಿಯು ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಆ ಕ್ಷಣದಲ್ಲಿ ಏನು ಮಾಡ್ತಾ ಇದ್ದಾನೆ ಆ ಅಂಶವನ್ನು ತಿಳಿಸ್ಕೊಡ್ತದೆ. ಅದು ಆ ವ್ಯಕ್ತಿ ಏನಾದರೂ ಊಟ ಮಾಡ್ತಾ ಇರ್ಬೋದು, ಯಾವುದಾದ್ರೂ ಪುಸ್ತಕವನ್ನು ಓದ್ತಾ ಇರ್ಬೋದು, ಅಥವಾ ಯಾರ ಜೊತೆಗಾದರೂ ಮಾತಾಡ್ತಾ ಇರ್ಬೋದು, ಅಥವಾ ಯಾವುದಾದ್ರೂ ಆಟವನ್ನು ಆಡ್ತಾ ಇರ್ಬೋದು. ಜನರಲಿ ವಾಟ್ ಕಾನ್ಷಿಯಸ್ ಲೆವೆಲ್ ಈಸ್, ಇಟ್ ಈಸ್ ದ ಮೂಮೆಂಟ್ ಆಫ್ ದ ಇಂಡಿವಿಜುವಲ್ ಅಟ್ ಎ ಪ್ರೆಸೆಂಟ್ ಲೈಫ್. ಅವನ ಒಂದು ಪ್ರಸ್ತುತ ಜೀವನದಲ್ಲಿ ಏನು ಘಟನೆ ನಡೀತಾ ಇದೆ, ಏನು ವಿಷಯ ನಡೀತಾ ಇದೆ ಅದನ್ನು ಒಳಗೊಂಡಿರ್ತದೆ. ಆ್ಯಂಡ್ ದಿಸ್ ಕಾನ್ಷಿಯಸ್ ಲೆವೆಲ್ ಈಸ್ ಆಲ್ಸೋ ಕನ್ಸಿಡರ್ ಆ್ಯಸ್ ಎ ಸ್ಮಾಲ್ ಪಾರ್ಟ್ ಆಫ್ ಇಂಡಿವಿಜುವಲ್ ಮೈಂಡ್. ಈ ಒಂದು ಕಾನ್ಷಿಯಸ್ ಲೆವೆಲ್ಲು ಒಬ್ಬ ವ್ಯಕ್ತಿಯ ಜೀವನದ ಅತ್ಯಂತ ಸಣ್ಣ ಭಾಗ, ಒಬ್ಬ ವ್ಯಕ್ತಿಯ ಮನಸ್ಸಿನ ಅಥವಾ ಪ್ರಜ್ಞಾಸ್ಥಿತಿಯ ಸಣ್ಣ ಭಾಗ ಅಂತಂದು ಗುರುತಿಸಿದೆ. ಇಟ್ ಈಸ್ ಟ್ರೂ ಬಿಕಾಸ್ what conscious level is, it consists only a behavior of the individual at a moment, at a present situation. ಹೌದು, ಇದು ನಿಜ. ಯಾಕೆ ಸಣ್ಣ ಅಂಶ ಅಂತಂದು ಕರಿತೀವಿ ಅಂದರೆ, ಇದು ಏನನ್ನು ಒಳಗೊಂಡಿರ್ತದೆ? ಸಾಮಾನ್ಯವಾಗಿ ಆ ವ್ಯಕ್ತಿ ಆ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ದಾನೆ ಅದನ್ನು ಒಳಗೊಂಡಿರ್ತದೆ. ಅದಕ್ಕೋಸ್ಕರ ಇದನ್ನು ನಾವು ಸಣ್ಣ ಭಾಗ ಅಂತಂದು ಕರಿತೀವಿ. ಆಫ್ಟರ್ ಫ್ಯೂ ಆರ್ 10 minutes it is not conscious level, that will move to pre-conscious or subconscious level. So that is the reason behind the conscious level. It is a small part of individual life, and conscious level it is also considered as an rational behavior of the individual. The reason is very clear to call it as a rational behavior because it is aware about the present situation. ಇದನ್ನು ನಾವು ವ್ಯಕ್ತಿಯ ತಾರ್ಕಿಕತೆಯ ಆಧಾರದ ಮೇಲೆ ರಚನೆಯಾಗಿದೆ ಅಂತಂದು ಕರೀತೇವೆ. ಕಾರಣ ಭಾಳ ಸಿಂಪಲ್ ಆಗಿದೆ. ಏನಪ್ಪ ಅಂತಂದರೆ, ಕಾನ್ಷಿಯಸ್ ಪ್ರಜ್ಞಾಸ್ಥಿತಿ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ಜ್ಞಾನ ಇರ್ತದೆ. ಫಾರ್ ಎಕ್ಸಾಂಪಲ್, ಆ್ಯಸ್ ಎ ಟೀಚರ್ ಇನ್ ಎ ಕ್ಲಾಸ್ ರೂಮ್ is behavior based on rationality. ಉದಾಹರಣೆಗೆ, ಒಬ್ಬ ಶಿಕ್ಷಕನಾಗಿ ತರಗತಿಯಲ್ಲಿ ಅವನ ಅಥವಾ ಅವಳ ವರ್ತನೆಯು ತಾರ್ಕಿಕ ಅಂಶಗಳ ಆಧಾರದ ಮೇಲೆ ರಚನೆಯಾಗಿರ್ತದೆ. ಅಂಡ್ ದಿಸ್ ರ್ಯಾಷನಲಿಟಿ ಈಸ್ ಆಲ್ಸೋ ಕನ್ಸಿಡರ್ಸ್ ದ ಇಂಡಿವಿಜುವಲ್ 3 level or 3 types of personality structure called id, ego and super ego. ಈ ರೀತಿಯಾದಂತಹ ತಾರ್ಕಿಕ ವರ್ತನೆ ವ್ಯಕ್ತಿಯ ರಚನೆಯ 3 ಭಾಗಗಳಾಗಿರ್ತಕ್ಕಂಥ ಇದ್, ಈಗೋ ಆ್ಯಂಡ್ ಸೂಪರ್ ಈಗೋದ ಆಧಾರದ ಮೇಲೆ ಈ ತಾರ್ಕಿಕತೆ ಇರ್ತದೆ ಅಂತ ಹೇಳಿದೆ. ಸೊ ವಾಟ್ ಈಸ್ ಇದ್, ಈಗೋ ಆ್ಯಂಡ್ ಸೂಪರ್ ಈಗೋ? ಐ ಕ್ಲಿಯರ್ಲಿ ಎಕ್ಸ್ಪ್ಲೇನ್ಡ್ ಇನ್ ಮೈ ಲಾಸ್ಟ್ ಕ್ಲಾಸ್. ಸೊ ನೌ ಐ ವಿಲ್ ಸ್ವಿಚ್ ಆನ್ ಟು ನೆಕ್ಸ್ಟ್ ಲೆವೆಲ್ ಆಫ್ ಇಂಡಿವಿಜುವಲ್ ಕಾನ್ಷಿಯಸ್, ದಟ್ ಈಸ್ ಪ್ರೀ ಕಾನ್ಷಿಯಸ್ ಲೆವೆಲ್. ನಾನು ಈ ಹಿಂದಿನ ತರಗತಿಯಲ್ಲಿ ಇದ್ದೀಗೋ ಸೂಪರ್ ಈಗೋ ಬಗ್ಗೆ ಸಂಪೂರ್ಣವಾಗಿ ವಿವರಿಸಿದ್ದೇನೆ. ಅದಕ್ಕೋಸ್ಕರ ಈಗ ನಾನು ಪ್ರೀ ಕಾನ್ಷಿಯಸ್ ಲೆವೆಲ್, ಈ ಒಂದು ವ್ಯಕ್ತಿತ್ವ ಚಲನಾತ್ಮಕತೆ ಸಿದ್ಧಾಂತದ 2ನೇ ಪ್ರಜ್ಞಾಸ್ಥಿತಿಯಾಗಿರ್ತಕ್ಕಂಥ ಪ್ರೀ ಕಾನ್ಷಿಯಸ್ ಅಂದರೆ ಪೂರ್ವ ಪ್ರಜ್ಞಾಸ್ಥಿತಿಗೆ ಅದರ ಒಂದು ವಿವರಣೆಗೆ ಕೊಡಲಿಕ್ಕೆ ಹೋಗ್ತಾ ಇದ್ದೇನೆ.
As I told already, pre-conscious level, it is also call it as a subconscious level. ನಾನು ಈ ಪೂರ್ವ ಪ್ರಜ್ಞಾಸ್ಥಿತಿಯನ್ನು ಉಪಪ್ರಜ್ಞಾಸ್ಥಿತಿ ಅಂತಲೂ ಕರೀತಾರೆ ಅಂತ ಹಿಂದೆನೇ ಹೇಳಿದ್ದೀನಿ. ವಾಟ್ ಈಸ್ ಪ್ರೀಕಾನ್ಷಿಯಸ್ ಲೆವೆಲ್? It is simple to understand that the pre-conscious level of the individual life, it is a done matter in his or her life. At the same time, when the person going to recall those things will come automatically in his or her mind. ನಾನೀಗ ಈ ಹಿಂದೆನೇ ಹೇಳಿದೆ, ಪ್ರೀಕಾನ್ಷಿಯಸ್ ಲೆವೆಲ್ ಅಂತಂದರೆ ಅವು ನಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂತಹ ಅಂಶಗಳು. ಆ ನಡೆದಿರ್ತಕ್ಕಂಥ ಅಂಶಗಳನ್ನು ವ್ಯಕ್ತಿ ಒಂದು ಪ್ರಸ್ತುತ ಸನ್ನಿವೇಶದಲ್ಲಿ ಅದನ್ನು ಪುನರ್ಮನನ, ಇಫ್ ಈ ಆರ್ ಶಿ ವಾಂಟ್ ಟು ರೀಕಾಲ್ ದೋಸ್ ಥಿಂಗ್ಸ್, ಪುನರ್ಮನನ ಮಾಡಲಿಕ್ಕೆ ಇಚ್ಛೆ ಪಟ್ಟರೆ ಆಟೋಮೆಟಿಕಲಿ ದೋಸ್ ಥಿಂಗ್ಸ್ ವಿಲ್ ಕಮ್ ಟು ಇಸ್ ಆರ್ ಅವರ್ ಮೈಂಡ್ಸ್. ಆ ವಿಷಯಗಳು ಡೈರೆಕ್ಟಾಗಿ ಅವನ ಅಥವಾ ಅವಳ ಸ್ಮೃತಿಗೆ ಬಂದ್ಬಿಡ್ತವೆ. ಫಾರ್ ಎಕ್ಸಾಂಪಲ್, ವಾಟ್ ದ ಪರ್ಸನ್ ಏಟ್ ಇನ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್, ವಾಟ್ ಈ ಡಿಡ್ ಎಸ್ಟರ್ಡೇ. ಉದಾಹರಣೆಗೆ, ಬೆಳಿಗ್ಗೆ ಏನ ತಿಂಡಿ ತಿಂದ, ನಿನ್ನೆ ಯಾರನ್ನು ಆ ವ್ಯಕ್ತಿ ಭೇಟಿಯಾಗಿದ್ದ. ಸೊ ಇದನ್ನು ನೆನಪು ಮಾಡ್ಕೊಂಡ ತಕ್ಷಣವೇ ಆ ವ್ಯಕ್ತಿಯ ಮೈಂಡಿಗೆ ಬಂದ್ಬಿಡ್ತದೆ. ಸೊ ಇದನ್ನು ನಾವೇನಂತ ಕರಿತೀವಿ? ಪ್ರೀ ಕಾನ್ಷಿಯಸ್ ಲೆವೆಲ್, ಪೂರ್ವ ಪ್ರಜ್ಞಾಸ್ಥಿತಿ ಅಂತಂದು ಕರಿತೀವಿ. ಏನು ಪೂರ್ವ ಪ್ರಜ್ಞಾಸ್ಥಿತಿ ಅಂದರೆ, ಅವು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನಡೆದ ಘಟನೆಗಳು. ಆ ನಡೆದ ಘಟನೆಗಳನ್ನು ನೆನಪು ಮಾಡಿಕೊಂಡ್ರೆ ಅವು ಪ್ರಸ್ತುತ ಸನ್ನಿವೇಶದಲ್ಲಿ ನೆನಪಿಗೆ ಬರ್ತಕ್ಕಂಥ ಅಂಶಗಳು ಇರ್ತವೆ. ಅಂಥವನ್ನ ನಾವು ಪ್ರೀ ಕಾನ್ಷಿಯಸ್ ಲೆವೆಲ್ ಅಂತಂದು ಕರಿತೇವೆ. ಆ್ಯಂಡ್ ದ ಕೆಪ್ಯಾಸಿಟಿ ಆಫ್ ದ ಇಂಡಿವಿಜುವಲ್ ಮೆಮೊರಿ ಈಸ್ ಅಂಡರ್ಸ್ಟ್ಯಾಂಡ್ ಆರ್ ಈಸ್ ಹೆಲ್ಪ್ಫುಲ್ ಟು ಡಿಟರ್ಮೈನ್ ದ ಸ್ಪೇಸ್ ಆಫ್ ದಟ್ ಪ್ರೀ ಕಾನ್ಷಿಯಸ್ ಸ್ಟೋರೇಜ್. ಈ ಒಬ್ಬ ವ್ಯಕ್ತಿಯ ಪೂರ್ವ ಪ್ರಜ್ಞಾಸ್ಥಿತಿಯ ಸ್ಟೋರೇಜನ್ನು, ಅಂದರೆ ಸಂಗ್ರಹವನ್ನು ನಾವು ನೋಡಬೇಕು ಅಥವಾ ಕಂಡುಕೊಳ್ಬೇಕು ಅಂದರೆ ಅದು ಆ ವ್ಯಕ್ತಿಯ ಸ್ಮರಣಾಶಕ್ತಿಯ ಆಧಾರದ ಮೇಲೆ ರಚನೆಯಾಗಿರ್ತದೆ. ವಾಟ್ ಅಬೌಟ್ ಕಾನ್ಷಿಯಸ್ ಲೆವೆಲ್? ದಟ್ ಈಸ್ ಎ ವೆರಿ ಸ್ಮಾಲ್ ಪಾರ್ಟ್ ಆಫ್ ಇಂಡಿವಿಜುವಲ್ ಕಾನ್ಷಿಯಸ್. ದಟ್ ಈಸ್ ವಾಟ್ ದ ಪರ್ಸನ್ ಡೂಯಿಂಗ್ ಅಟ್ ಎ ಪ್ರೆಸೆಂಟ್ ಮೂಮೆಂಟ್. ಏನು ನಾವು ಪ್ರಜ್ಞಾಸ್ಥಿತಿ ಅಂದರೆ, ಪ್ರಜ್ಞಾಸ್ಥಿತಿಯ ಒಂದು ಸಂಗ್ರಹ ಎಷ್ಟು, ಅದು ಭಾಳ ಅಲ್ಪ ಪ್ರಮಾಣದಲ್ಲಿರ್ತದೆ. ಏನು ಆ ವ್ಯಕ್ತಿ ಆ ಜೀವನದಲ್ಲಿ ಆ ಸಂದರ್ಭದಲ್ಲಿ ನಡೀತಾ ಇರ್ತದೋ ಅಥವಾ ಏನು ಮಾಡ್ತಾ ಇರ್ತಾನೋ ಅದಕ್ಕೆ ಸಂಬಂಧಪಟ್ಟಿರ್ತದೆ. ಬಟ್ ಪ್ರೀ ಕಾನ್ಷಿಯಸ್ ಇಟ್ ಈಸ್ ಡಿಪೆಂಡ್ ಅಪಾನ್ ದ ಇಂಡಿವಿಜುವಲ್ ಮೆಮೊರಿ ಪವರ್. ಈ ಒಂದು ಪ್ರೀ ಕಾನ್ಷಿಯಸ್ ಪೂರ್ವ ಪ್ರಜ್ಞಾಸ್ಥಿತಿಯ ಸಂಗ್ರಹ ಆ ವ್ಯಕ್ತಿಯ ಸ್ಮರಣಾಶಕ್ತಿಯ ಆಧಾರದ ಮೇಲೆ ನಿರ್ಧರಿತವಾಗಿರ್ತದೆ. ಸ್ಲಿಪ್ ಆಫ್ ಎ ಟಂಗ್ ಈಸ್ ಒನ್ ಆಫ್ ದ ಡಾಮಿನೆಂಟ್ ಫ್ಯಾಕ್ಟರ್ ಅಟ್ ದಿಸ್ ಲೆವೆಲ್ ಆಫ್ ಕಾನ್ಷಿಯಸ್. ಈ ಒಂದು ಚೇತನಾವಸ್ಥೆಯಲ್ಲಿ, ಈ ಒಂದು ಪ್ರಜ್ಞಾಸ್ಥಿತಿಯಲ್ಲಿ ಸ್ಲಿಪ್ ಆಫ್ ಎ ಟಂಗ್ ಈಸ್ ಡಾಮಿನೆಂಟ್. ಸೊ ಏನು ಹಿಂಗಂದರೆ, ಸ್ಲಿಪ್ ಆಫ್ ದ ಟಂಗ್ ಈಸ್ ಡಾಮಿನೆಂಟ್ ಅಂದರೆ ಏನು ಅಂದರೆ, ನಮ್ಮ ಪೂರ್ವ ಪ್ರಜ್ಞಾ ಅವಸ್ಥೆಯಲ್ಲಿರ್ತಕ್ಕಂತಹ ಅಂಶಗಳು ಏನಿದಾವಲ್ಲ ಅವು ಟಂಗ್ ಸ್ಲಿಪ್ ಆಗಿ, ನಾವು ಕನ್ನಡದಲ್ಲಿ ಅಂತೀವಿ ಬಾಯಿ ತಪ್ಪಿ ಬರೋದು ಅಂತ ಕರಿತೀವಲ್ಲ, ಆ ಥರ ಬಾಯಿ ತಪ್ಪಿ ಆ ಪದಗಳ ಉಚ್ಚಾರಣೆ ಆಗ್ತದೆ. ಫಾರ್ ಎಕ್ಸಾಂಪಲ್, ನಾವು ನಿನ್ನೆ ರಾಮ ಅಂತಕ್ಕಂಥ ವ್ಯಕ್ತಿಯನ್ನು ಭೇಟಿಯಾಗಿದ್ವಿ ಅಂತಂದರೆ ನಾವು ಲಕ್ಷ್ಮಣ ಅಂತಕ್ಕಂಥ ವ್ಯಕ್ತಿಯನ್ನು ಕರಿಬೇಕಾದಂಥ ಸಂದರ್ಭದಲ್ಲಿ ರಾಮ ಅಂತ ಕರೆದು ಬಿಡ್ತೀವಿ. ಯಾಕೆ ಆ ಥರ ರಾಮ ಅಂತ ಕರಿತೀವಿ ಅಂದರೆ, ನಮ್ಮ ಪೂರ್ವ ಪ್ರಜ್ಞಾವಸ್ಥೆಯಲ್ಲಿರ್ತಕ್ಕಂಥ ಅಂಶಗಳು ಟಂಗ್ ಸ್ಲಿಪ್ ಆಗಿ, ಅಂದರೆ ಬಾಯಿ ತಪ್ಪಿ ಬಂದ್ಬಿಡ್ತವೆ. ಸೊ ಅದಕ್ಕೋಸ್ಕರ ನಾವು ನಿನ್ನೆ ರಾಮನ ಭೇಟಿಯಾಗಿದ್ವಿ. ಆ ಭೇಟಿಯಾಗಿರ್ತಕ್ಕಂಥ ರಾಮ ನಮ್ಮ ಒಂದು ಪೂರ್ವ ಪ್ರಜ್ಞಾಸ್ಥಿತಿಯಲ್ಲಿದ್ದ, ಅದಕ್ಕೋಸ್ಕರ ಲಕ್ಷ್ಮಣ ಅಂತ ಪರ್ಸನನ್ನು ಕರಿಬೇಕಾದಂಥ ಸಂದರ್ಭದಲ್ಲಿ ರಾಮ ಅಂತ ಕರೆದು ಬಿಡ್ತೇವೆ. ಸೊ ದಿಸ್ ಈಸ್ ವಾಟ್ ಸ್ಲಿಪ್ ಆಫ್ ಟಂಗ್. ದಿಸ್ ಕೈಂಡ್ ಆಫ್ ಸ್ಲಿಪ್ ಆಫ್ ಟಂಗ್ ಈಸ್ ಒನ್ ಆಫ್ ದ ಡಾಮಿನೆಂಟ್ ಫ್ಯಾಕ್ಟರ್ ಅಟ್ ದಿಸ್ ಲೆವೆಲ್ ಆಫ್ ಕಾನ್ಷಿಯಸ್. ಸೊ ಒಟ್ಟಾರೆ ಏನಪ್ಪ ಇದು ಪ್ರೀ ಕಾನ್ಷಿಯಸ್ ಪೂರ್ವ ಪ್ರಜ್ಞಾ ಅವಸ್ಥೆ ಅಂದರೆ, ಪೂರ್ವ ಪ್ರಜ್ಞಾವಸ್ಥೆ ಇದು ನಮ್ಮ ಜೀವನದಲ್ಲಿ ನಡೆದ ಘಟನೆ. ಈ ನಡೆದ ಘಟನೆಯನ್ನು ನಾವು ನೆನಪು ಮಾಡಿಕೊಂಡ್ರೆ ಅದು ನೆನಪಿಗೆ ಬಂದ್ಬಿಡ್ತದೆ. ಸೊ ಅಂತಹ ಒಂದು ಪ್ರಜ್ಞಾಸ್ಥಿತಿಯನ್ನು ನಾವು ಪೂರ್ವ ಪ್ರಜ್ಞಾಸ್ಥಿತಿ ಅಂತಂದು ಕರಿತೇವೆ ಅಂತಂದು. ಆ್ಯಂಡ್ ದ ನೆಕ್ಸ್ಟ್ ಲೆವೆಲ್ ಆಫ್ ಇಂಡಿವಿಜುವಲ್ ಕಾನ್ಷಿಯಸ್ ಈಸ್ ಅನ್ಕಾನ್ಷಿಯಸ್ ಮೈಂಡ್.
ಪ್ರಜ್ಞಾಸ್ಥಿತಿಯ ಮುಂದಿನ ಹಂತ, ಮೂರನೇ ಹಂತ ಯಾವುದಪ್ಪ ಅಂತಂದರೆ ಅನ್ಕಾನ್ಷಿಯಸ್ ಲೆವೆಲ್, ಪ್ರಜ್ಞಾಹೀನ ಸ್ಥಿತಿ. ಆ್ಯಂಡ್ ದಿಸ್ ಅನ್ಕಾನ್ಷಿಯಸ್ ಲೆವೆಲ್, ಇಟ್ ಈಸ್ ಅ ವಾಸ್ಟ್ ಸ್ಟೋರೇಜ್ ಇನ್ ಕಾನ್ಷಿಯಸ್ ಆಫ್ ದ ಇಂಡಿವಿಜುವಲ್. ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ, ಪ್ರಜ್ಞೆಯಲ್ಲಿ ಈ ಪ್ರಜ್ಞಾಹೀನ ಸ್ಥಿತಿಯು ಅತ್ಯಂತ ವಿಶಾಲವಾದ ಅಂಶ. ವಾಟ್ ಈಸ್ ದ ರೀಸನ್? ಟು ಅಂಡರ್ಸ್ಟ್ಯಾಂಡ್ ದ ರೀಸನ್, ಫಸ್ಟ್ ವಿ ನೀಡ್ ಟು ಲುಕ್ ಇನ್ ಟು ಅನ್ಕಾನ್ಷಿಯಸ್ ಲೆವೆಲ್. ನಾವು ಒಂದು ಪ್ರಜ್ಞಾಹೀನ ಸ್ಥಿತಿಯ ಎಲ್ಲ ಅಂಶಗಳನ್ನು ತಿಳ್ಕೊಂಡ್ರೆ ನಮಗೆ ಈ ಅಂಶ ತಿಳಿದು ಬರ್ತದೆ. ವಾಟ್ ಈಸ್ ಅನ್ಕಾನ್ಷಿಯಸ್? ಇಟ್ ಈಸ್ ಎ ಡನ್ ಮ್ಯಾಟರ್ ಇನ್ ಎವ್ರಿ ಇಂಡಿವಿಜುವಲ್ಸ್ ಲೈಫ್ ಆ್ಯಂಡ್ ನಾಟ್ ಪಾಸಿಬಲ್ ಟು ರಿಕಾಲ್ ದೋಸ್ ಥಿಂಗ್ಸ್. ಇದು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನಡೆದಿರ್ತಕ್ಕಂತಹ ಘಟನೆ. ಆ ಘಟನೆಯನ್ನು ನೆನಪು ಮಾಡ್ಕೊಳ್ಳೋಕೆ ಹೋದರೆ ಅದು ನೆನಪಿಗೆ ಬರೋಂಗಿಲ್ಲ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ತನ್ನ 5ನೇ ವರ್ಷದಲ್ಲಿ, ಈಗ ಒಂದು 30 ವರ್ಷದ ಒಬ್ಬ ವ್ಯಕ್ತಿ ತನ್ನ 5ನೇ ವರ್ಷದಲ್ಲಿ ಈ ದಿನ ಏನು ಮಾಡ್ತಾ ಇದ್ದ, ಈ ದಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡಿದ್ದ, ತಾನು 5ನೇ ವರ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಈ ಪ್ರಸ್ತುತ ದಿನ ಏನು ತಿಂಡಿ ತಿಂದದ್ದ ಬೆಳಗ್ಗೆ. ಸೊ ಸಾಧ್ಯನೇ ಇಲ್ಲ, ನೆನಪಿಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇಂತಹ ಘಟನೆಗಳನ್ನು ನಾವು ಪ್ರಜ್ಞಾಹೀನ ಸ್ಥಿತಿ ಅಂತಂದು ಕರೀತೇವೆ. ಆ್ಯಂಡ್ ಅಕಾರ್ಡಿಂಗ್ ಟು ಸಿಗ್ಮಂಡ್ ಫ್ರಾಯ್ಡ್, ದಿಸ್ ಅನ್ಕಾನ್ಷಿಯಸ್ ಲೆವೆಲ್ ಈಸ್ ವೆರಿ ಫೇತ್ಫುಲ್ ಟು ಎವ್ರಿ ಇಂಡಿವಿಜುವಲ್. ಇದು ಭಾಳ ನಂಬಿಕಸ್ಥ ಸ್ಥಿತಿ ಪ್ರತಿಯೊಬ್ಬ ವ್ಯಕ್ತಿಗೂ ಅಂತಂದು ಕರೀತಾರೆ. ಏಕೆ ನಂಬಿಕಸ್ಥ ಸ್ಥಿತಿ ಅಂತ ಕರಿತೀವಿ ಅಂದರೆ, ಅಕಾರ್ಡಿಂಗ್ ಟು ಸಿಗ್ಮಂಡ್ ಫ್ರಾಯ್ಡ್, ಎವ್ರಿ ಇಂಡಿವಿಜುವಲ್ ಬಿಹೇವಿಯರ್ ಇಟ್ ಈಸ್ ಡೈರೆಕ್ಟ್ಲಿ ಮೋಟಿವೇಟೆಡ್ ಫ್ರಮ್ ಈಸ್ ಆರ್ ಅನ್ಕಾನ್ಷಿಯಸ್ ಸ್ಟೋರೇಜ್. ಅವನ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇರ್ತಕ್ಕಂಥ ಸಂಗ್ರಹದಲ್ಲಿರ್ತಕ್ಕಂಥ ಅಂಶಗಳೇ ಅವನ ಅಥವಾ ಅವಳ ವರ್ತನೆಯನ್ನು ನಿರ್ಧರಿಸ್ತವೆ ಅಂತಂದು ಸಿಗ್ಮಂಡ್ ಫ್ರಾಯ್ಡ್ ಹೇಳ್ತಾರೆ. ಆ್ಯಂಡ್ ದೀಸ್ ಥಿಂಗ್ಸ್ ವಿಲ್ ಅಪಿಯರ್ ಇನ್ ದ ಫಾರ್ಮ್ ಆಫ್ ಇಸ್ ಆರ್ ಬಿಹೇವಿಯರ್ ದಟ್ ಈಸ್ ಅನ್ಕಾನ್ಷಿಯಸ್ಲಿ. ದ ಪರ್ಸನ್ ವಿಲ್ ನಾಟ್ ಅವೇರ್. ಆ ವ್ಯಕ್ತಿ ತನ್ನ ವರ್ತನೆಯಲ್ಲಿ ಅವು ಪ್ರಚೋದನೆ ನೀಡ್ತಾ ಇರ್ತವೆ, ಬಟ್ ಅದು ಆ ವ್ಯಕ್ತಿಗೆ ಅವು ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಯಾವುದೇ ಒಂದು ಫಿಲ್ಟರ್ ಇಲ್ದಾನೆ, ವಿತೌಟ್ ಫಿಲ್ಟರ್ ದೋಸ್ ಥಿಂಗ್ಸ್ ವಿಲ್ ಮೋಟಿವೇಟ್ ಟು ದ ಇಂಡಿವಿಜುವಲ್ ಬಿಹೇವಿಯರ್. ಯಾವುದೇ ಒಂದು ಫಿಲ್ಟರ್ ಇಲ್ದಾನೆ ಅವು ಅವನ ಅಥವಾ ಅವಳ ವರ್ತನೆ ಮೇಲೆ ಪರಿಣಾಮವನ್ನು ಬೀರ್ಬಿಡ್ತವೆ. ಅದಕ್ಕೋಸ್ಕರ ಇವು ತುಂಬ ಫೇತ್ಫುಲ್, ತುಂಬ ನಂಬಿಕಸ್ಥ ಅಂಶಗಳು ಅಂತಂದು ಸಿಗ್ಮಂಡ್ ಫ್ರಾಯ್ಡ್ ಕರೀತಾರೆ. ಟೇಕ್ ಎಕ್ಸಾಂಪಲ್ ಆಫ್ ಕಾನ್ಷಿಯಸ್. ದಟ್ ಈಸ್ ನಾಟ್ ಫೇತ್ಫುಲ್ ಬಿಕಾಸ್ ದೋಸ್ ಥಿಂಗ್ಸ್ means the particular behavior is aware about the present situation. If the person outside the home, his behavior is different, and inside the home his or her behavior is different. ಒಬ್ಬ ವ್ಯಕ್ತಿಯ ವರ್ತನೆ ಮನೆಯಿಂದ ಹೊರಗಿದ್ದಾಗ ಒಂದು ರೀತಿಯಲ್ಲಿ ಇರ್ತದೆ ಮತ್ತು ಮನೆಯ ಒಳಗಡೆ ಇದ್ದಾಗ ಒಂದು ರೀತಿ ಇರ್ತದೆ. ಯಾಕೆ? ಅದು ಸನ್ನಿವೇಶ ಆಧಾರಿತವಾಗಿರ್ತದೆ. ಬಟ್ ವಾಟ್ ಅಬೌಟ್ ಅನ್ಕಾನ್ಷಿಯಸ್? such a kind of awareness is not known to the unconscious mind. ಆ ರೀತಿಯಾದಂತಹ ಅಂಶ ಈ ಪ್ರಜ್ಞಾಹೀನ ಸ್ಥಿತಿಯಲ್ಲಿರ್ತಕ್ಕಂತಹ ಒಂದು ಸಂಗ್ರಹಕ್ಕೆ ಗೊತ್ತಿರೋದಿಲ್ಲ. ಸೊ ಹಂಗಾಗಿ ಅವು ಡೈರೆಕ್ಟಾಗಿ ರೀಕಾಲ್ ಆಗಿಬಿಡ್ತವೆ. ಸೊ ಡೈರೆಕ್ಟಾಗಿ ರೀಕಾಲ್ ಇನ್ ದ ಸೆನ್ಸ್ ವರ್ತನೆಯಲ್ಲಿ ರೀಕಾಲ್ ಆಗ್ತವೆ, ಆ ವ್ಯಕ್ತಿಯ ವರ್ತನೆಯಲ್ಲಿ ಅವು ತೋರಲ್ಪಡ್ತವೆ ಅಂತಂದು. ಇಫ್ ಹಿಯರ್ ಈಸ್ ದ ಪರ್ಸನ್ ಬಿಹೇವಿಯರ್ ಈಸ್ ಎಕ್ಸಲೆಂಟ್, ಬ್ಯೂಟಿಫುಲ್, ಅಕಾರ್ಡಿಂಗ್ ಟು ಸೋಷಿಯಲಿ acceptable manner, the reason is the motivational factor is unconscious mind. At the same time, another person behavior is abnormal, antisocial. The reason is that is also motivated from unconscious mind of the individual. ಸೊ ಇಲ್ಲಿ ಒಬ್ಬ ವ್ಯಕ್ತಿಯ ವರ್ತನೆ ತುಂಬ ಸುಂದರವಾಗಿದೆ, ಸಮಾಜ ಒಪ್ಪೋ ರೀತಿಯಲ್ಲಿದೆ. ವಾಟ್ ಈಸ್ ದ ರೀಸನ್? ಏನು ಕಾರಣ ತುಂಬ ಸಿಂಪಲ್. ಅದು ಅವನ ಪ್ರಜ್ಞಾಹೀನ ಸ್ಥಿತಿಯಲ್ಲಿರ್ತಕ್ಕಂತಹ ಅಂಶಗಳು ಪ್ರೇರೇಪಿಸಿ ಆ ರೀತಿ ಅವನ ಒಂದು ವರ್ತನೆ ತುಂಬ ಸುಂದರವಾಗಿದೆ. ಇನ್ನೊಬ್ಬ ವ್ಯಕ್ತಿಯ ವರ್ತನೆ ತುಂಬ ಅಸಾಮಾನ್ಯವಾಗಿದೆ, ಸಮಾಜಘಾತುಕವಾಗಿದೆ. ಯಾಕೆ? ಅದು ಕೂಡ ಅವನ ಅಥವಾ ಅವಳ
ಪ್ರಜ್ಞಾಹೀನ ಸ್ಥಿತಿಯಲ್ಲಿರ್ತಕ್ಕಂತಹ ಸ್ಟೋರೇಜ್ ಸಂಗ್ರಹದಿಂದ ಇರ್ತಕ್ಕಂಥ ಅಂಶಗಳು ಆ ವ್ಯಕ್ತಿ ಆ ರೀತಿ ವರ್ತನೆ ಮಾಡಲಿಕ್ಕೆ ಪ್ರೇರೇಪಣೆ ನೀಡ್ತದೆ. ಸೊ ದಿಸ್ ಈಸ್ ವಾಟ್ ದ ಥಿಯರಿ ಆಫ್ ಸೈಕೋ ಅನಾಲಿಟಿಕಲ್. Now we will understand the same theory, the same psychoanalytical theory with the help of ಐಸ್ಬರ್ಗ್. ನಾವು ಈಗ ಈ ಸಿಗ್ಮಂಡ್ ಫ್ರೈಡ್ ರವರ ಈ ವ್ಯಕ್ತಿತ್ವ ಚಲನಾತ್ಮಕತೆ ಸಿದ್ಧಾಂತ ಏನಿದೆಯಲ್ಲ, ಆ ಸಿದ್ಧಾಂತವನ್ನು ಏನು ಈಗ ನಾವು ವಿವರಣೆ ಮೂಲಕ ಅರ್ಥ ಮಾಡಿಕೊಂಡು ಅದೇ ರೀತಿಯೇ ಒಂದು ಸಮುದ್ರದಲ್ಲಿ ತೇಲ್ತಕ್ಕಂತಹ ಮಂಜುಗಡ್ಡೆಯ ಒಂದು ಉದಾಹರಣೆಗೆ ತೆಗೆದುಕೊಂಡು ಈ ಥಿಯರಿಯನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಇದನ್ನು ನಾವು ಸಿಗ್ಮಂಡ್ ಫ್ರೈಡ್ ರವರ ಮಂಜುಗಡ್ಡೆ ಆಧಾರಿತ ವಿವರಣೆ ಅಂತಂದು ಕರಿಬೋದು. ಇದನ್ನು ನಾವು ಸಿಗ್ಮಂಡ್ ಫ್ರೈಡ್ಸ್ ಐಸ್ಬರ್ಗ್ ಮೆಥಡ್ ಆರ್ ಐಸ್ಬರ್ಗ್ ಎಕ್ಸ್ಪ್ಲನೇಷನ್ ಅಂತಂದು ಕರೀತೇವೆ. ಸೊ ಸಾಮಾನ್ಯವಾಗಿ ಒಂದು ಮಂಜುಗಡ್ಡೆ ಸಮುದ್ರದಲ್ಲಿ ಯಾವ ರೀತಿ ತೇಲ್ತಾ ಇರ್ತದೆ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳೋಣ. ಯಾವ ರೀತಿ ತೇಲ್ತಾ ಇರ್ತದೆ, ಈ ಚಿತ್ರದಲ್ಲಿ ತೋರಿಸಿದಂತೆ ಸ್ವಲ್ಪ ಭಾಗ, ಮೇಲ್ಭಾಗ, ತುದಿ ಅಂತಂದು ಏನು ಕರಿತೀವಲ್ಲ, ಅದು ನಮಗೆ ಕಣ್ಣಿಗೆ ಕಾಣಿಸ್ತಾ ಇರ್ತದೆ. ತದನಂತರ ಇನ್ನು ಸ್ವಲ್ಪ ಅಂಶ, ಆ ಮಂಜುಗಡ್ಡೆಯ ಸ್ವಲ್ಪ ಭಾಗ ಮಸುಕಾಗಿ ಕಾಣ್ತಾ ಇರ್ತದೆ. ತದನಂತರ ಬಟ್ ಭಾಳ ಗಾತ್ರದ ಮಂಜುಗಡ್ಡೆ ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಅದು ಸಮುದ್ರದ ನೀರಿನಲ್ಲಿ ಉದಿಗಿರ್ತದೆ. ಅದನ್ನು ನೋಡೋಕ್ಕೆ ಪ್ರಯತ್ನ ಪಟ್ಟರೆ ಅದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರಲ್ಲ. ಇಷ್ಟು ತಿಳ್ಕೊಂಡಿರ್ಬೇಕು. ಈ ಐಸ್ಬರ್ಗ್ ಮೆಥಡ್ ಅರ್ಥ ಆಗಬೇಕು ಅಂದರೆ ಏನು, ನಾನು ಮೊದಲು ಇನ್ನೊಂದು ಸಾರಿ ಹೇಳ್ತೀನಿ ಕೇಳಿ. ಸಮುದ್ರದಲ್ಲಿ ಮಂಜುಗಡ್ಡೆ ತೇಲ್ಬೇಕಾದಂಥ ಸಂದರ್ಭದಲ್ಲಿ ನಾವು ಅದನ್ನು ವೀಕ್ಷಣೆ ಮಾಡಿದಾಗ ಮೇಲ್ತುದಿ ಸ್ವಲ್ಪ ಭಾಗ ಮಾತ್ರ ನಮಗೆ ಕಾಣಿಸ್ತಾ ಇರ್ತದೆ. ಆ ಮಂಜುಗಡ್ಡೆಯ ಇನ್ನೂ ಸ್ವಲ್ಪ ಭಾಗ ಅಂದರೆ ಮೇಲ್ತುದಿಗಿನ್ನ ಸ್ವಲ್ಪ ಜಾಸ್ತಿ ಭಾಗ ಮಸುಕಾಗಿ ಕಾಣಿಸ್ತಾ ಇರ್ತದೆ. ಇನ್ನು ಮೂರನೇದು ಆ ದೊಡ್ಡ ಗಾತ್ರದ ಮಂಜುಗಡ್ಡೆ ಬಹಳ ಭಾಗ ನಮಗೆ ಕಾಣೋದಿಲ್ಲ, ಯಾಕಂದರೆ ಸಮುದ್ರದ ನೀರಿನಲ್ಲಿ ಅದು ಮುಚ್ಚೋಗಿರ್ತದೆ, ನಮಗೆ ಕಣ್ಣಿಗೆ ಕಾಣೋದಿಲ್ಲ. ಈ ಸ್ಥಿತಿಯಲ್ಲಿ ಯಾವಾಗಲೂ ಒಂದು ಮಂಜುಗಡ್ಡೆ ಐಸ್ಬರ್ಗ್ ಅಂತಕ್ಕಂಥದ್ದು ಸಮುದ್ರದಲ್ಲಿ ತೇಲ್ತಾ ಇರ್ತದೆ. ಸೊ ಈ ಒಂದು ಸನ್ನಿವೇಶವನ್ನು ನೀವು ವ್ಯಕ್ತಿತ್ವ ಚಲನಾತ್ಮಕ ಸಿದ್ಧಾಂತಕ್ಕೆ ಹೋಲಿಕೆ ಮಾಡಿಕೊಂಡು ವಿವರಣೆ ಕೊಟ್ಟರೆ ಈ ಒಂದು ಸಿದ್ಧಾಂತ ನಿಮಗೆ ಈಸಿಯಾಗಿ ಅರ್ಥ ಆಗ್ತದೆ. ವಿತ್ ದ ಹೆಲ್ಪ್ ಆಫ್ ದಿಸ್ ಐಸ್ಬರ್ಗ್ ಮೆಥಡ್, if we understand the psychoanalytical theory, it is very easy to understand what the theory is. ಸೊ ಮೊದಲನೇದು, ಈ ಥಿಯರಿಯ ಕಾನ್ಷಿಯಸ್ ಲೆವೆಲ್ಗಳು ಏನಿದ್ವಲ್ಲ, ದಟ್ ಈಸ್ ಫಸ್ಟ್ ಸ್ಟೇಜ್ ಇಸ್ ಕಾನ್ಷಿಯಸ್ ಲೆವೆಲ್, ಸೆಕೆಂಡ್ ಒನ್ ಈಸ್ ಸಬ್ಕಾನ್ಷಿಯಸ್ ಆರ್ ಅನ್ಕಾನ್ಷಿಯಸ್ ಲೆವೆಲ್, ಆ್ಯಂಡ್ ಥರ್ಡ್ ಒನ್ ಈಸ್ ಸಬ್ಕಾನ್ಷಿಯಸ್ ಆರ್ ಪ್ರೀಕಾನ್ಷಿಯಸ್ ಲೆವೆಲ್, ಆ್ಯಂಡ್ ಥರ್ಡ್ ಒನ್ ಈಸ್ ಅನ್ಕಾನ್ಷಿಯಸ್ ಲೆವೆಲ್. ಸೊ ಇಲ್ಲಿ ನಾವು ಕಾನ್ಷಿಯಸ್ ಲೆವೆಲ್ ಅಂದರೆ ಏನು ಹೇಳಿದ್ವಿ, ಅದು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನಡೆದ ಘಟನೆಗಳು. ಆ ನಡೆದ ಘಟನೆಗಳು ಆ ವ್ಯಕ್ತಿಯ ಆ ಸನ್ನಿವೇಶದಲ್ಲಿ ಇರ್ತದೆ ಅಂತಂದರೆ, ಆ ವ್ಯಕ್ತಿ ಆ ಸನ್ನಿವೇಶದಲ್ಲಿ ಏನು ವ್ಯವಹಾರ ಮಾಡ್ತದಾನೆ, ಏನು ಮಾತಾಡ್ತದಾನೆ, ಏನು ಆಟ ಆಡ್ತದಾನೆ, ಏನನ್ನು ತಿಂತಾ ಇದ್ದಾನೆ, ಏನನ್ನು ಓದ್ತಾ ಇದ್ದಾನೆ, ಏನನ್ನು ಮಾಡ್ತಾ ಇದ್ದಾನೆ, ಅಷ್ಟೇ ಅಂಶವನ್ನು ಒಳಗೊಂಡಿರ್ತದೆ. ಅದು ಏನದು ಕಾನ್ಷಿಯಸ್ ಲೆವೆಲ್. ಅದು ನಮ್ಮ ಜೀವನದ ಸ್ವಲ್ಪ ಭಾಗ. ಯಾಕಂತಂದ್ರೆ ಅನದರ್ 5 minutes ದಟ್ ವಿಲ್ ಗೋ ಟು ಸಬ್ಕಾನ್ಷಿಯಸ್ ಲೆವೆಲ್, ರೈಟ್? ಸೊ ದಟ್ ಈಸ್ ದ ರೀಸನ್ ಇಟ್ ಈಸ್ ಎ ಸ್ಮಾಲ್ ಪಾರ್ಟ್. ಯಾವಾಗಲೂ ನಮಗೆ ಸಮುದ್ರದಲ್ಲಿ ಮಂಜುಗಡ್ಡೆ ತೇಲ್ಬೇಕಾದಂಥ ಸಂದರ್ಭದಲ್ಲಿ ಸಣ್ಣ ಭಾಗ ಮಾತ್ರ ಕಾಣ್ತಾ ಇರ್ತದೆ. ಅದನ್ನು ನಾವು ಕಾನ್ಷಿಯಸ್ ಅಂತಂದು ತಿಳ್ಕೊಬೇಕು. ಇನ್ನು ಸ್ವಲ್ಪ ಭಾಗ ನಮಗೆ ಮಸುಕಾಗಿ ಕಾಣ್ತಾ ಇರ್ತದಲ್ಲ, ಅದನ್ನು ನಾವೇನಂತ ಕರಿತೀವಿ, ಸಬ್ಕಾನ್ಷಿಯಸ್ ಅಂತಂದು ಕರಿತೀವಿ. ಇಲ್ಲಿ ಸಬ್ಕಾನ್ಷಿಯಸ್ ಅಂತಂದರೆ ಅದು ನಮ್ಮ ಜೀವನದಲ್ಲಿ ನಡೆದ ಘಟನೆ, ಅದನ್ನು ರೀಕಾಲ್ ಮಾಡ್ಕೊಂಡ್ರೆ ಅದು ನೆನಪಿಗೆ ಬರ್ತದೆ. ಅಂದರೆ ನಮ್ಮ ಜೀವನದಲ್ಲಿ ನಡೆದಿದೆ, ಅದನ್ನು ನೋಡಿದರೆ ನಾವು ಈಗ ಸ್ವಲ್ಪ ಭಾಗ ಮುಳುಗಿರ್ತಕ್ಕಂಥ ಮಂಜುಗಡ್ಡೆ ಸಮುದ್ರದಲ್ಲಿ ನಾವು ನೋಡಿದರೆ ನಮ್ಗೆ ಸ್ವಲ್ಪ ಮಸುಕಾಗಿ ಕಾಣ್ತದೆ. ಸೊ ಅದರ ಅರ್ಥ ಏನಂದರೆ ಅದು ನಾವು ರೀಕಾಲ್ ಮಾಡ್ಕೊಂಡ್ರೆ ಅದು ನಮಗೆ ಒಂದು ಆ ಪ್ರೆಸೆಂಟ್ ಸಿಚುವೇಶನ್ ಅಷ್ಟು ಕ್ಲಿಯರ್ ಅಲ್ಲಕ್ಕೂ ಕೂಡ ಸ್ವಲ್ಪ ನೆನಪಿಗೆ ಬರ್ತದೆ. ಅಂದರೆ ಒಬ್ಬ ವ್ಯಕ್ತಿಯ ಈ ಹಿಂದೆ ನಾನು ಏನು ಮಾತಾಡಿದ್ದೆ ಒಬ್ಬ ವ್ಯಕ್ತಿಯ ಜೊತೆಗೆ, ಎಲ್ಲ ಪಾಯಿಂಟ್ ಟು ಪಾಯಿಂಟ್ ಮಾತುಗಳು ನಮಗೆ ನೆನಪು ಬರ್ಲಿಕ್ಕೂ ಕೂಡ ಸಂಭಾಷಣೆ ಒಟ್ಟು ಸಾರಾಂಶ ನಮಗೆ ನೆನಪಿಗೆ ಬಂದುಬಿಡ್ತದೆ. ಇದನ್ನು ನಾವು ಸಬ್ಕಾನ್ಷಿಯಸ್ ಆರ್ ಪ್ರೀಕಾನ್ಷಿಯಸ್ ಅಂತಂದು ಕರೀತೇವೆ. ಇನ್ನು ಅನ್ಕಾನ್ಷಿಯಸ್ ಲೆವೆಲ್ ಬಗ್ಗೆ ಮಾತಾಡೋದಾಯ್ತಂದರೆ, ಆ್ಯಸ್ ಐ ಟೋಲ್ಡ್ ಆಲ್ರೆಡಿ, ದಟ್ ಈಸ್ ಅ ವಾಸ್ಟ್ ಸ್ಟೋರೇಜ್. ಆ ಚಿತ್ರದಲ್ಲಿ ನೋಡಿರಿ, ಕಾನ್ಷಿಯಸ್ ಮತ್ತು ಸಬ್ಕಾನ್ಷಿಯಸ್ಗಿಂತ ಅನ್ಕಾನ್ಷಿಯಸ್ ಭಾಗ ದೊಡ್ಡದಾಗಿದೆ. ಅದು ಸಮುದ್ರದಲ್ಲಿ ಅದು ಇದ್ದರೂ ಕೂಡ ಅದು ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಅಂದರೆ ನಮ್ಮ ಜೀವನದಲ್ಲಿ
ಅನ್ಕಾನ್ಷಿಯಸ್ ಸ್ಟೋರೇಜ್ನಲ್ಲಿ ಅದು ಸಂಗ್ರಹ ಆಗಿದ್ದರೂ ಕೂಡ ನಮ್ಮ ನೆನಪಿಗೆ ಬರೋದಿಲ್ಲ. ಉದಾಹರಣೆಗೆ ನಾವು 5 ವರ್ಷದ ಹಿಂದೆ ಈ ಸಂದರ್ಭದಲ್ಲಿ ಏನನ್ನು ಮಾಡ್ತಾ ಇದ್ವಿ, 5 ವರ್ಷದ ಅಥವಾ ನಾವು 10ನೇ ವರ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ನಾವು ಈ ದಿನ ಏನು ಟಿಫಿನ್ ತಿಂದಿದ್ವಿ, ಯಾರನ್ನ ಭೇಟಿಯಾಗಿದ್ವಿ, ಅದು ನಮ್ಮ ಜೀವನದಲ್ಲಿ ನಡೆದಿದೆ. ಆದರೆ ಅದು ನಮಗೆ ನೆನಪು ಮಾಡ್ಕೊಂಡ್ರೆ ಬರ್ತಾ ಇಲ್ಲ. ಅದರ ಅರ್ಥ ಏನೋದು ನಮ್ಮ ಜೀವನದ ಮೇಲೆ ಪ್ರಭಾವ ಬೀರಿಲ್ಲ ಅಂತ ಅನ್ಲಿಕ್ಕೆ ಬರಲ್ಲ. ಅದೇ ಮೇನ್ ಫ್ಯಾಕ್ಟರ್ ನಮ್ಮ ವರ್ತನೆಯನ್ನು ನಿರ್ಧರಿಸಲಿಕ್ಕೆ ಅಂತಂದು ಸಿಗ್ಮಂಡ್ ಫ್ರಾಯ್ಡ್ ಥಿಯರಿ ಹೇಳ್ತದೆ. ಇಲ್ಲಿ ನಿಮಗೆ ಉದಾಹರಣೆಗೆ ಏನೆಲ್ಲ ಅಂಶಗಳು ಇರ್ತವೆ ಅನ್ಕಾನ್ಷಿಯಸ್ ಮೈಂಡಲ್ಲಿ ಅಂದರೆ, ಇಲ್ಲಿ ಫುಲ್ ನೆಗೆಟಿವ್ ಅಂಶಗಳೇ ಈ ಚಿತ್ರದಲ್ಲಿದ್ದಾವೆ. ಫಾರ್ ಎಕ್ಸಾಂಪಲ್, ಇಲ್ಲಿ ನಾವು ಉದಾಹರಣೆಗೆ ಏನು ತಗೊಳ್ಳೋಣ ಈ ಚಿತ್ರವನ್ನು ಆಧರಿಸಿ ಅಂದರೆ, ವಾಟ್ ಈಸ್ ದ ರೀಸನ್ ಫಾರ್ ಇಂಡಿವಿಜುವಲ್ ಅಬ್ನಾರ್ಮಲಿಟಿ? ಒಬ್ಬ ವ್ಯಕ್ತಿಯ ಅಸಾಮಾನ್ಯ ವರ್ತನೆಗೆ ಕಾರಣಗಳು ಏನು ಅಂದರೆ, ಸಿಗ್ಮಂಡ್ ಫ್ರಾಯ್ಡ್ ಏನು ಹೇಳಿದರು, ಪ್ರಜ್ಞಾಹೀನ ಸ್ಥಿತಿಯಲ್ಲಿರ್ತಕ್ಕಂಥ ಅಂಶಗಳು ಅಂತ ಹೇಳಿದ್ರಲ್ಲ. ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಅಂಶಗಳು ಏನೆಲ್ಲ ಇದ್ದರೆ ಆ ವ್ಯಕ್ತಿಯ ವರ್ತನೆ ಮೇಲೆ ನೆಗೆಟಿವ್ ಬೀಳ್ತದೆ ಅಂದರೆ, ಫಿಯರ್ಸ್ ಅಂದರೆ ಭಯ, ವೈಲೆಂಟ್ ಮೂಮೆಂಟ್ ಅಂದರೆ ಅತ್ಯಂತ ಆಘಾತಕಾರಿಯಾಗಿರ್ತಕ್ಕಂತಹ, ವಿಘ್ನಕಾರಿಯಾಗಿರ್ತಕ್ಕಂತಹ ಘಟನೆಗಳು. ಅಂದರೆ ಭಯನ ಅವರ ತಂದೆ ತಾಯಿಗಳಿಂದ ಅಥವಾ ಸಂಬಂಧಿಕರಿಂದ ಆ ಮಗು ಚಿಕ್ಕ ವಯಸ್ಸಿನಲ್ಲಿ ತೊಂದರೆಗೆ ಒಳಪಟ್ಟಿದ್ದರೆ ಆ ರೀತಿ, ಮತ್ತು ಅನ್ಪ್ಲೆಸೆಂಟ್ ಸಿಚುವೇಶನ್ಸ್ಗಳು, ಇರಿಟೇಷನ್ಸ್ಗಳು, ಈ ರೀತಿ ಹಲವಾರು ಬರೀ ನೆಗೆಟಿವ್ ಅಂಶಗಳೇ ಅವನ ಅಥವಾ ಅವಳ ಒಂದು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ಮುಂದೆ ಅವನ ಜೀವನದಲ್ಲಿ ವ್ಯಕ್ತಿಯ ವರ್ತನೆ ನಕಾರಾತ್ಮಕವಾಗಿ ಬಿಡ್ತದೆ ಅನ್ನೋದೇ ಸಿಗ್ಮಂಡ್ ಫ್ರಾಯ್ಡ್ ರವರ ವಾದ. ಈ ಅನ್ಕಾನ್ಷಿಯಸ್ ಸ್ಟೋರೇಜು ಅತ್ಯಂತ ಸಂತೋಷದಾಯಕವಾಗಿತ್ತು ಅಂದರೆ ಅವರ ತಂದೆ ತಾಯಿಗಳು ಪ್ರೀತಿಯಿಂದ ನೋಡ್ಕೊಂಡಿರ್ತಾರೆ, ಆ ವ್ಯಕ್ತಿ ಬಯಸಿದ್ದೆಲ್ಲ ಜೀವನದಲ್ಲಿ ಸಿಕ್ಕಿರ್ತದೆ. ಇಂತಹ ಸಂದರ್ಭದಲ್ಲಿ ಮುಂದಿನ ಜೀವನ ಆ ವ್ಯಕ್ತಿಯ ವರ್ತನೆ ಸಾಮಾನ್ಯವಾಗಿರ್ತದೆ. ಯಾಕೆ ಕಾರಣ ಅಂದರೆ, ದಟ್ ಈಸ್ ಅನ್ಕಾನ್ಷಿಯಸ್ ಮೋಟಿವೇಶನ್ ಈಸ್ ಫುಲ್ ಆಫ್ ಪ್ಲೆಸೆಂಟ್ ಥಿಂಗ್ಸ್. ಸೊ ದಟ್ ಈಸ್ ದ ರೀಸನ್ ದ ಪರ್ಸನ್ಸ್ behavior is normal. If that behavior is abnormal, the reason is unconscious motivation, because in unconscious storage the things are full of unpleasant. ಸೊ ಈ ರೀತಿಯಾಗಿ ಒಬ್ಬ ವ್ಯಕ್ತಿಯ ವರ್ತನೆಯನ್ನು ನಿರ್ಧರಿಸಲಿಕ್ಕೆ ಒಬ್ಬ ವ್ಯಕ್ತಿಯ ಪ್ರಜ್ಞಾಹೀನ ಸ್ಥಿತಿಯಲ್ಲಿರ್ತಕ್ಕಂಥ ಅಂಶಗಳು ಹೇಗೆ ಕಾರಣ ಆಗ್ತವೆ ಅನ್ನೋದನ್ನ ಈ ಸಿದ್ಧಾಂತ ನಮಗೆ ವಿವರಿಸ್ತದೆ. ಇಲ್ಲಿ ಉದಾಹರಣೆಗೆ ಕೊನೆಯದಾಗಿ ಈ ಸಿದ್ಧಾಂತ ನಾವೀಗ ಅರ್ಥ ಮಾಡ್ಕೊಳೋದು, ಮೊದಲನೇದು ನಾವು ವಿವರಣೆ ಮೂಲಕ ಅರ್ಥ ಮಾಡ್ಕೊಂಡ್ವಿ, ನಂತರ ಈ ಚಿತ್ರದ ಮೂಲಕ ಅರ್ಥ ಮಾಡ್ಕೊಂಡ್ವಿ. ಮೂರನೇದು ಭಾಳ ಇಂಪಾರ್ಟೆಂಟು, ನಿಮಗೆಲ್ಲರಿಗೂ ತುಂಬ ಈಸಿಯಾಗಿ ಅರ್ಥ ಆಗಿಬಿಡ್ತದೆ. ಒಂದು ತಮಿಳಿನಲ್ಲಿ ಒಂದು ಮೂವಿ ಬಂತು, ಆನಿಯನ್ ಅಂತಂದು. ಅದು ತೆಲುಗದಲ್ಲಿ ಮತ್ತು ವಾಯ್ಸ್ನ ಡಬ್ ಮಾಡಿದರು. ಅದು ಅಪರಿಚಿತುಡು ಅಂತಂದು ಕೂಡ ಆ ಫಿಲಿಮ್ಗೆ ತೆಲುಗದಲ್ಲಿ ಕರೆದರು. ಏನು ಆ ಫಿಲಿಮ್ನಲ್ಲಿ ಅಂದರೆ, ಒಬ್ಬ ವ್ಯಕ್ತಿ 3 ರೀತಿಯಾದಂಥ ವ್ಯಕ್ತಿತ್ವವನ್ನು ಹೊಂದಿರ್ತಾನೆ. ಒಂದು ಸಾಫ್ಟು, ಇನ್ನೊಂದು ಫುಲ್ ಮಾಡರ್ನ್ ಆಗಿರ್ತಕ್ಕಂಥದ್ದು, ಇನ್ನೊಂದು ತುಂಬ ವೈಲೆಂಟ್. ಅದನ್ನು ಆ್ಯಂಟಿ ಸೋಷಿಯಲ್ ಬಿಹೇವಿಯರ್ ಅಂತಂದು ಕರಿಬೋದು. ಆ ರೀತಿ ವ್ಯಕ್ತಿತ್ವವನ್ನು ಹೊಂದಿರ್ತಾನೆ. ಅಂದರೆ ಒಬ್ಬ ವ್ಯಕ್ತಿಯೇ 3 ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಕಾಯಿಲೆಯನ್ನು ವಿವರಣೆ ಮಾಡಲಿಕ್ಕೋಸ್ಕರ ಆ ಫಿಲಿಮನ್ನ ಶೂಟ್ ಮಾಡಿದರು. ಸೊ ಆ ಫಿಲಿಮ್ನಲ್ಲಿ ಯಾಕೆ ಆ ವ್ಯಕ್ತಿ ಆ ಕಾಯಿಲೆಗೆ ಬಲಿಯಾದ, ಆ ಕಾಯಿಲೆಯನ್ನು ನಾವು ಮಲ್ಟಿ ಪರ್ಸನಾಲಿಟಿ ಡಿಸಾರ್ಡರ್ ಅಂತಂದು ಕರಿತೀವಿ, ಅಂದರೆ ಬಹು ವ್ಯಕ್ತಿತ್ವ ಕಾಯಿಲೆ ಅಂತಂದು ಕರಿತೀವಿ. ಯಾಕೆ ಆ ಮಲ್ಟಿ ಪರ್ಸನಾಲಿಟಿ ಡಿಸಾರ್ಡರ್ ಆ ವ್ಯಕ್ತಿಗೆ ಬಂತು ಅಂತಂದರೆ, ಆ ಮೂವಿಯ ಕೊನೆಯಲ್ಲಿ ಆ ವ್ಯಕ್ತಿಗೆ ಸೈಕೋ ಅನಾಲಿಸಿಸ್ ಮಾಡ್ತಾರೆ, ಅಂದರೆ ಮನೋವಿಶ್ಲೇಷಣೆಯನ್ನು ಮಾಡ್ತಾರೆ. ಅಂದರೆ ಮನೋವಿಶ್ಲೇಷಣೆ ಈ ಸಂವಹನ ಕ್ರಿಯೆಗೊಳಪಡಿಸಿ, ಅಂದರೆ ಹಿಪ್ನಟಿಸಮ್ ಮಾಡಿಬಿಟ್ಟು ಆ ವ್ಯಕ್ತಿ ಚೈಲ್ಡ್ಹುಡ್ ಇದ್ದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅನ್ಪ್ಲೆಸೆಂಟ್ ಥಿಂಗ್ಸ್ಗಳೇ, ತನ್ನ ಸೋದರಿಯನ್ನು ಕಳ್ಕೊತಾನೆ, ಮತ್ತು ಭ್ರಷ್ಟಾಚಾರಗಳು ನಡೆದಿರ್ತಾವೆ ಅವನ ಎದುರಿಗೆ, ಅವನ್ನೆಲ್ಲವನ್ನೂ ಅಸಹಾಯಕವಾಗಿ ನೋಡಿರ್ತಕ್ಕಂಥ ವ್ಯಕ್ತಿ ಅವನು ಮುಂದೆ ಅದರ ವಿರುದ್ಧ ದ್ವೇಷವನ್ನು ತೀರಿಸ್ಕೊಳ್ಳಿಕ್ಕೋಸ್ಕರ ಅವನು ಅಪರಿಚಿತ ವ್ಯಕ್ತಿತ್ವದ ಮೂಲಕ ಯಾರು ತಪ್ಪು ಮಾಡಿರ್ತಾರೋ ಅವ್ರನ್ನ ಶಿಕ್ಷೆ ಕೊಡೋದಕ್ಕೆ ಮುಂದಾಗಿರ್ತಾನೆ. ಅಂದರೆ ವಾಟ್ ಈಸ್ ದ ಮೋಟಿವೇಟಲ್ ಫ್ಯಾಕ್ಟರ್ಸ್ ಟು such person to have such a kind of antisocial activity or violent activity? The reason is very clear, that is the motivation from unconscious of his mind ಅಂತ. ಸೊ ಈ ರೀತಿಯಾಗಿ ನಾವು ಈ ವ್ಯಕ್ತಿತ್ವ ಚಲನಾತ್ಮಕ ಸಿದ್ಧಾಂತವನ್ನು
ಅರ್ಥ ಮಾಡ್ಕೊಳ್ಬೋದು ಅಂತಂದು. ಇದಿಷ್ಟು ಕೂಡ ವ್ಯಕ್ತಿತ್ವ ಚಲನಾತ್ಮಕತೆ ಸಿದ್ಧಾಂತದ ವಿವರಣೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.